ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಪದ್ಮಪುರಾಣದಲ್ಲಿ ವಿಷ್ಣು ಸಹಸ್ರನಾಮದ ರಹಸ್ಯ ಹಾಗೂ ದೇವಾನುದೇವ ಮಾನವನೊಡನೆ ಹೇಗೆ ಜೀವಿಸುತ್ತಾನೆಂಬುದನ್ನು ಅತಿ ಸ್ಪಷ್ಟವಾಗಿ ವಿವರಿಸಿದೆ. ನಿಜಕ್ಕೂ ಒಂದೊಂದು ಶ್ಲೋಕದ ಅರ್ಥಗಳು ನಮ್ಮನ್ನ ನಿಗೂಢ ಲೋಕಕ್ಕೆ ಕೊಂಡೊಯ್ಯುವುದರಲ್ಲಿ ಸಂಶಯವೇ ಇಲ್ಲ. ಪದ್ಮಪುರಾಣದಲ್ಲಿ ಒಂದು ವಾಕ್ಯವನ್ನು ಉಲ್ಲೇಖಿಸುತ್ತೆ. ಅದೇನೆಂದರೆ ಅನಿರ್ದೇಶ್ಯ ವಪುಃ ಎಂಬುದು. ಅಷ್ಟಕ್ಕೂ ಏನಿದರ ಸ್ವಾರಸ್ಯ, ಏನಿದರ ಒಳಮರ್ಮ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, 18 ಮಹಾಪುರಾಣಗಳಲ್ಲಿ ಒಂದಾದ ಪದ್ಮಪುರಾಣದ 30ನೇ ಶ್ಲೋಕದಲ್ಲಿ ಈ ರೀತಿ ಉಲ್ಲೇಖಿಸುತ್ತೆ. ಅನಿರ್ದೇಶ್ಯ ವಪುಃ ಸರ್ವಪೂಜ್ಯ ತ್ರೈಲೋಕ್ಯ ಪಾವನಃ ಅನಂತ ಕೀರ್ತಿ ನಿಸೀಮ ಪೌರುಷಃ ಸರ್ವಮಂಗಳ ಎಂದು. ಹೀಗೆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮಕ್ಕೂ 100 ಅರ್ಥಗಳಿವೆ ಎಂದಿದ್ದರಂತೆ ಶ್ರೀ ಮಧ್ವಾಚಾರ್ಯರು. 18ನೇ ಶ್ಲೋಕದಲ್ಲಿಯೂ ಮತ್ತು 70ನೇ ಶ್ಲೋಕದಲ್ಲಿಯೂ ಈ ನಾಮವಿದೆ. ಮೊದಲ ಸಲ ಇದರ ಅರ್ಥವನ್ನ ದಾರ್ಶನಿಕರು ಎಂದೂ ತೀರ್ಪು ಕೊಡಲಾಗದ ರೂಪವುಳ್ಳವನು ಎಂದು ನೀಡಿದ್ದಾರೆ. 2ನೇ ಸಲ ಇದಕ್ಕೆ ಹೀಗೆ ಅರ್ಥೈಸಿದ್ದಾರೆ: ಯಾರ ಅಪ್ಪಣೆಗೂ ನಿಲುಕದ ಸ್ವರೂಪವುಳ್ಳವನು. ನಿರ್ದೇಶ ಎಂದರೆ ಒಂದು ವಸ್ತು ಹೀಗಿದೆ ಎಂದು ಶಬ್ದಗಳ ಮೂಲಕ ಹೇಳಲು ಸಾಧ್ಯವಾದ ಸ್ವರೂಪ. ಆದರೆ ಭಗವಂತನನ್ನ ಶಬ್ದಗಳ ಮೂಲಕ ಸಂಪೂರ್ಣವಾಗಿ ವರ್ಣಿಸಲು ಅಸಾಧ್ಯ. ಭಗವಂತನ ಆಕಾರ ನಮ್ಮ ಗ್ರಹಿಕೆಗೆ ಸಿಗೋದಿಲ್ಲ. ಆದರೆ ಸರ್ವ ಸಮರ್ಥರಾದ ಭಗವಂತನು ತನಗೆ ಬೇಕಾದ ರೂಪ ಧರಿಸಬಲ್ಲ. ನಮಗೆ ಆತ್ಮ ಸಾಕ್ಷಾತ್ಕಾರವಾದಾಗ ಜ್ಞಾನಾನಂದಮಯನಾದ ದೇವದೇವನ ಆಕಾರದ ಕಿಂಚಿತ್ ರೂಪವನ್ನು ನಾವು ನೋಡಲು ಸಾಧ್ಯ. ಈ ರೀತಿ ನಮ್ಮ ಜ್ಞಾನದ ಮಿತಿಯಿಂದಾಚೆಗಿನ ಶರೀರವುಳ್ಳ ಭಗವಂತ ಅನಿರ್ದೇಶ್ಯ ವಪುಃ ಎಂದರ್ಥ. ಅನಿರ್ದೇಶ ಎಂದರೆ ಯಾರೂ ಅವನಿಗೆ ಕೆಲಸ ಹೇಳಲು ಆಗುವುದಿಲ್ಲ. ಅಂದರೆ ಅವನು ಬೇಕಾದರೆ ನಮಗೆ ಸಹಾಯ ಮಾಡುತ್ತಾನೆ. ಉದಾಹರಣೆಗೆ, ಶಬರಿ ಶ್ರೀರಾಮನಿಗಾಗಿ ಕಾಯುತ್ತಿದ್ಲು. ಅವಳೇನು ಅವನನ್ನ ಬಾ ಎಂದು ಕರೀಲಿಲ್ಲ. ಬಂದೇ ಬರುತ್ತಾನೆಂಬ ನಂಬಿಕೆಯಿಂದ ನಿರೀಕ್ಷೆ ಮಾಡಿದ್ದಳು. ಶ್ರೀರಾಮ ಬಂದು ಅವಳು ನೀಡಿದ ಫಲವನ್ನ ಸೇವಿಸಿ ಅವಳಿಗೆ ಮುಕ್ತಿಯನ್ನ ದೊರಕಿಸಿಕೊಟ್ಟ. ಅವನು ಏಕೆ ಅನಿರ್ದೇಶ್ಯವನ್ನು ಎಂದರೆ ಇಂತಹದ್ದೇ ಎಂದು ರೂಪಿಸಲು ಆಗದ ಅಚಿಂತ್ಯ ರೂಪ ದೇವನದು. ನಿರ್ದೇಶ ಎಂದರೆ ಇದು ಇಂತಹದ್ದೇ ಎಂದು ಮನಸ್ಸು ಗ್ರಹಿಸುವ ರೂಪ. ಅಂದರೆ ಆತ ಅದೃಶ್ಯ ವ್ಯಕ್ತ ರೂಪಶ್ಚ. ಆತ ನಮ್ಮ ಮನೋನೇತ್ರಗಳ ಮುಂದೆ ಒಂದು ರೂಪದಲ್ಲಿ ಕಾಣಿಸಬಹುದು. ಯಾಕಂದ್ರೆ ನಮ್ಮದು ಮಿತಿಯುಳ್ಳ ದೃಷ್ಟಿ. ಆತ ನಿರಾಕಾರ, ಅವನಿಗೆ ಆಕಾರವಿಲ್ಲ ಎನ್ನುತ್ತಾರೆ ದಾರ್ಶನಿಕರು. ಹಾಗಿರುವಾಗ ಆತ ಹೇಗೆ ಆಕಾರನು? ಏಕೆಂದರೆ ನಮ್ಮ ಧ್ಯಾನಕ್ಕೆ ನಮಗೊಂದು ರೂಪ ಬೇಕು. ಕಿರೀಟಕ್ಕೆ ನವಿಲುಗರಿ ಸಿಕ್ಕಿಸಿ ಕೈಗೆ ಕೊಳಲು ನೀಡುತ್ತೇವೆ. ಅಥವಾ ಅವನಿಗೆ 2 ಕೈಗಳನ್ನು ನೀಡಿ ಕೈಗೊಂದು ಬಿಲ್ಲು, ಬೆನ್ನಿನ ಮೇಲೊಂದು ಬತ್ತಳಿಕೆ, ಅದರ ತುಂಬ ಬಾಣಗಳು. ಇನ್ನೂ ಒಂದು ಹೆಜ್ಜೆ ಮೇಲೆ ಹೋದರೆ ಅವನದು ಅದ್ಭುತ ರೂಪ. ಶಾಂತಾಕಾರ ಭುಜಂಗಶಯನ ಪದ್ಮನಾಭ ಸುರೇಶ, ವಿಶ್ವಾಧಾರ ಗಗನ ಸದೃಶ ಮೇಘವರ್ಣ ಶುಭಾಂಗ ಲಕ್ಷ್ಮೀಕಾಂತ, ಕಮಲನಯನ ಯೋಗಿ ಹೃದಯಾನಗಮ್ಯ. ಹೌದು, ಆತನೇ ವಿಷ್ಣು ಶ್ರೀಮನ್ನಾರಾಯಣ, ಭವ ಭಯಹರಣ. ನೀಲವರ್ಣದ ಸುಂದರ ಸೌಷ್ಠವ, 4 ಕೈಗಳು, ಮೇಲಿನ ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಚಕ್ರ, ಕೆಳಗಿನ ಎಡಗೈಯಲ್ಲಿ ಗದೆ, ಕೆಳಗಿನ ಬಲಗೈಯಲ್ಲಿ ಪದ್ಮದೊಂದಿಗೆ ಆಶೀರ್ವಾದದ ಭಂಗಿ. ಅದಕ್ಕೆ ಕೃಷ್ಣ, ರಾಮ, ನಾರಾಯಣ ಎಂದು ಅವನಿಗೆ ನಾವು ರೂಪಗಳನ್ನು ಕೊಡುತ್ತೇವೆ. ಆದರೆ ಅದು ಕಂಡು ಗ್ರಹಿಸುವ ರೂಪವಲ್ಲ. ಯಾವುದನ್ನು ರೂಪಿಸಲಾಗದೆ ಮಾತು ಮೂಕವಾಗುವುದೋ, ಮನಸ್ಸು ಸ್ವಚ್ಛವಾಗುತ್ತದೋ ಅಂತಹ ಆನಂದಮಯ ರೂಪ ದೇವನದು. ಹೀಗೆ ಮನಸ್ಸಿನ ಚಿಂತನೆಗೆ ಮೀರಿದ ರೂಪವುಳ್ಳ ಭಗವಂತ ಅನಿರ್ದೇಶ್ಯ ವಪು. ಅರ್ಜುನನು ಯೋಗೇಶ್ವರ ಗೀತಾಚಾರ್ಯ ಶ್ರೀಕೃಷ್ಣನ ವಿಶ್ವರೂಪವನ್ನು ಕಂಡು ಸಂತೃಪ್ತಿಗೊಂಡು ಹೇಳ್ತಾನೆ: ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಸ್ಮಿ ಸಂವೃತಃ ಸಚೇತಃ ಪ್ರಕೃತಿಂ ಗತಃ ಎನ್ನುತ್ತಾನೆ. ಹೇ ಜನಾರ್ದನ, ನಿನ್ನ ಈ ಸೌಮ್ಯವಾದ ಮಾನುಷ ರೂಪವನ್ನು ನೋಡಿ ಶಾಂತನಾದೆ, ಚಿತ್ತವೂ ಸ್ಥಿರವಾಯಿತು ಎನ್ನುತ್ತಾನೆ. ಶ್ರೀಕೃಷ್ಣನಿಗೆ ಬೇಕಾಗಿದ್ದುದು ಅದೇ. ಅರ್ಜುನನ ಚಿತ್ತ ಚಾಂಚಲ್ಯವೂ ಅಳಿಸಿ ಅವನು ಸ್ಥಿರ ಚಿತ್ತನಾಗುವುದು. ಶ್ರೀಕೃಷ್ಣನ ವಿಶ್ವರೂಪ ಕಂಡು ಅರ್ಜುನ ಅದರಲ್ಲಿನ ಅದ್ಭುತಗಳನ್ನ ಕಂಡು ಅಚ್ಚರಿಗೊಂಡ. ಕೊನೆಗೆ ಬೆಚ್ಚಿಬಿದ್ದ. ಕಿರೀಟಿನಂ ಗದಿನಂ ಚಕ್ರಹಸ್ತ ಮಿಚ್ಚಾಮಿ ತ್ವಾಂ ದ್ರಷ್ಟುಮಹಂ ತತ್ತೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಭವ ವಿಶ್ವಮೂರ್ತೆ ಎಂದು ವಿವರಿಸ್ತಾನೆ. ಹೇ ಸಹಸ್ರಬಾಹು, ಹೇ ವಿಶ್ವರೂಪ, ನಿನ್ನನ್ನು ಹಿಂದಿನಂತೆ ನೋಡಲು ಬಯಸುತ್ತೇನೆ. ಆದ್ದರಿಂದ ಕಿರೀಟವನ್ನ ಧರಿಸಿದ, ಚಕ್ರ ಹಸ್ತದಿಂದ ಕೂಡಿದ ನಿನ್ನ ಚತುರ್ಭುಜ ರೂಪದಿಂದ ಮೈದೋರು ಎಂದ ಅರ್ಜುನ. ಕೃಷ್ಣ ಮುಗುಳ್ನಕ್ಕೂ ತನ್ನ ಹಿಂದಿನ ರೂಪ ಧರಿಸಿ, ಅರ್ಜುನ
ನೀನು ಕಂಡ ಈ ವಿಶ್ವರೂಪವು ಯಾರಿಗೂ ಸುಲಭವಾಗಿ ದೊರಕುವುದಿಲ್ಲ. ಈ ರೂಪದರ್ಶನಕ್ಕಾಗಿ ದೇವತೆಗಳು ನಿತ್ಯವೂ ಹಾತೊರೆಯುತ್ತಿರುತ್ತಾರೆ. ಈ ನನ್ನ ರೂಪವನ್ನ ವೇದಗಳ ಅಧ್ಯಯನದಿಂದ, ದಾನ ಧರ್ಮಗಳನ್ನು ಮಾಡುವುದರಿಂದ, ಯಜ್ಞ ಯಾಗಾದಿಗಳಿಂದ ಅಥವಾ ತಪಸ್ಸಿನಿಂದ ನೋಡಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಅಂದರೆ ಆತ ಅನಿರ್ದೇಶೀಯ ವಪುಹು. ಅವನಿಗೆ ಬೇಕಾದರೆ, ಬೇಕಾದಾಗ, ಬೇಕಾದವರಿಗೆ ಮಾತ್ರವೇ ಅವನ ದರ್ಶನ ಲಾಭವಿದೆ. ಮಹಾಭಾರತದಲ್ಲಿ ಕೊನೆಯ ಸಂಧಾನಕ್ಕಾಗಿ ಸ್ವತಃ ಶ್ರೀಕೃಷ್ಣನೇ ಬಂದ. ಕೃಷ್ಣ ಮನಸ್ಸು ಮಾಡಿದರೆ ಅವನ ಒಂದು ಕಣ್ಣೋಟದಿಂದ ಇಡೀ ಶತ್ರು ಸೈನ್ಯ ನಾಶವಾಗಬಹುದಿತ್ತು. ಆದರೆ ಅವನಿಗೆ ಆ ಕೆಟ್ಟ ಹೆಸರು ಬರಬೇಕಿರಲಿಲ್ಲ. ಇನ್ನೂ ಒಂದು ಕೆಟ್ಟ ಹೆಸರು ಬೇಡವೆಂದು ಆತ ಹಸ್ತಿನಾಪುರಕ್ಕೆ ಬರುತ್ತಾನೆ. ಶ್ರೀಕೃಷ್ಣನಿದ್ದು ಯುದ್ಧ ನಡೀತೆ, ಕೃಷ್ಣ ಮನಸ್ಸು ಮಾಡಿದರೆ ಆ ಯುದ್ಧ ನಡೆಯದಂತೆ ಮಾಡಬಹುದಿತ್ತು ಎಂಬ ಅಪವಾದವನ್ನ ಹೊರಲು ಆತ ಸಿದ್ಧನಿರಲಿಲ್ಲ. ಅದಕ್ಕೆ ಆತ ಹಸ್ತಿನಾಪುರಕ್ಕೆ ಕುರುಕ್ಷೇತ್ರ ಯುದ್ಧಾರಂಭದ ಮೊದಲು ಕೊನೆಯ ಸಂಧಾನಕ್ಕೆ ಬಂದ. ಕೃಷ್ಣನನ್ನ ಸ್ವಾಗತಿಸಲು ದುರ್ಯೋಧನ ರಾಜ ಗೌರವಗಳನ್ನು ಬಳಸಿದ. ದ್ರೋಣ, ಭೀಷ್ಮರು ತಮ್ಮ ಮನೆಗೆ ಶ್ರೀಕೃಷ್ಣ ಬರಲಿ ಎಂದು ಮನದಲ್ಲೇ ಪ್ರಾರ್ಥಿಸಿದರು. ಆದರೆ ಶ್ರೀಕೃಷ್ಣ ಪರಮಾತ್ಮ ವಿದುರನ ಮನೆಗೆ ಹೋದ. ದುರ್ಯೋಧನನಿಗೆ ವಿದುರ ಎಂದರೆ ತಿರಸ್ಕಾರ. ವಿದುರ ವರಸೆಯಲ್ಲಿ ದುರ್ಯೋಧನನ ಚಿಕ್ಕಪ್ಪನಾದರೂ ಆತ ಅವನನ್ನ ದಾಸಿಪುತ್ರ ಎಂದೇ ಪರಿಗಣಿಸಿದ್ದ. ಆ ದಾಸಿಪುತ್ರನ ಮನೆಗೆ ಶ್ರೀಕೃಷ್ಣ ಹೋದ. ಯಾಕಂದ್ರೆ ಆತ ಅನಿರ್ದೇಶೀಯ ವಪುಹು. ಅವನನ್ನ ಯಾರೂ ನಿರ್ದೇಶನ ಮಾಡಲಾಗದು. ಮರುದಿನ ಬೆಳಗ್ಗೆ ಸಭೆಯಲ್ಲಿ ಧೃತರಾಷ್ಟ್ರನಿಗೆ ಹಿತೋಪದೇಶ ಮಾಡುತ್ತಿದ್ದ ಶ್ರೀಕೃಷ್ಣನನ್ನ ಕಂಡು ದುರ್ಯೋಧನ ಆಗ್ರಹಗೊಂಡು ಅವನನ್ನ ಕಟ್ಟಿಹಾಕಲು ತನ್ನ ಸೇವಕರಿಗೆ ಹೇಳಿದ. ದೇವದೇವನನ್ನ ಪ್ರೀತಿಯಿಂದ, ಮಮತೆಯಿಂದ ಕಟ್ಟಿಹಾಕಬಹುದೇ ವಿನಃ ಕ್ರೋಧದಿಂದಲ್ಲ. ಯಶೋದೆ ಆ ಕೆಲಸವನ್ನ ಮಾಡಿದ್ಲು. ಹೊಟ್ಟೆಗೆ ಹಗ್ಗವನ್ನ ಕಟ್ಟಿ ಒರಳು ಕಲ್ಲಿಗೆ ಕಟ್ಟಿದಳು. ಉದರದಲ್ಲಿದ್ದ ಆ ಹಗ್ಗದಿಂದ ಅವನು ದಾಮೋದರನಾದ. ಇಲ್ಲಿ ದುರ್ಯೋಧನ ದುಷ್ಟತನದಿಂದ ಕಟ್ಟಲು ಹೋಗಿ ಶ್ರೀಕೃಷ್ಣನ ಭಯಾನಕ ವಿಶ್ವರೂಪವನ್ನು ನೋಡಿ ಬೆದರಿದ. ಅನಿರ್ದೇಶೀಯ ವಪುಹು ಎಂದರೆ ಯಾರ ಅಪ್ಪಣಿಗೂ ನಿಲುಕದ ಸ್ವರೂಪವುಳ್ಳವನು ಎನ್ನುವ ಅರ್ಥವನ್ನ ತತ್ವಜ್ಞಾನಿಗಳು ಮಹಾಭಾರತದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಅನಿರ್ದೇಶೀಯ ವಪುಹುಗೆ ನೀಡ್ತಾರೆ. ಸುಂದರ ದಾರ್ಶನಿಕರೊಬ್ಬರು ಎರಡನೇ ಅಪ್ಪಣೆಗೆ ಒಂದು ಉದಾಹರಣೆಯನ್ನ ನೀಡ್ತಾರೆ. ನಮ್ಮನ್ನು ಯಾರಾದರೂ ಅಳತೆ ಮಾಡಲು ನೋಡಿದರೆ ಅವರ ಅಳತೆಗೆ ಮೀರಿದವರಾಗಬೇಕು. ಆಹಾ, ಈ ಮನುಷ್ಯನ ವಿಸ್ತಾರ ಆಳ ತಿಳಿಯುವುದಿಲ್ಲ, ಅಷ್ಟು ದೊಡ್ಡ ಮನುಷ್ಯ ಕೈಯಲ್ಲಿ ದಾನ ಮಾಡ್ತಾನೆ, ನೆರವು ನೀಡುತ್ತಾನೆ ಎಂದು ಜನರು ಹೇಳಿದರೆ ನಾವು ಅನಿರ್ದೇಶೀಯ ವಪುಹು. ಹೀಗೆ ಕಿಂಚಿತ್ ಸ್ವರೂಪಿ ಭಗವಂತ ನಮ್ಮೊಂದಿಗೆ, ನಮ್ಮೊಡನೆ ಇದ್ದಾನೆ ಅನ್ನೋದಕ್ಕೆ ಇವೆಲ್ಲವೂ ಜೀವಂತ ಉದಾಹರಣೆಯಷ್ಟೇ. ಇವಿಷ್ಟು ಪದ್ಮ ಪುರಾಣದ ಕುರಿತಾದ ಕೆಲವೊಂದಷ್ಟು ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.